ಹಲೋ. ಹಾಂ ಹೇಳಿ ಪಾಸ್ಟರ್. ಹಾಂ, ಪ್ರೈಸ್ ಲಾರ್ಡ್. ಪ್ರೈಸ್ ಅಲ್ಲ ಪಾಸ್ಟರ್. ನೋಡಿದೆ, ನಾನು ನಿಮ್ಮ ಫೋಟೋ ನೋಡಿದೆ. ಹ್ಞೂ ಫೋಟೋ ನೋಡುವಾಗ ಸುಮಾರು ನಿಮಗೆ ಈಗ ಒಂದು 9 ತಿಂಗಳಿಂದ ಡಿಪ್ರೆಷನ್ದಲ್ಲಿ ಇದ್ದೀರಾ ನೀವು, ಹ್ಞೂ ಹೌದಾ? ಹೌದು ಪಾಸ್ಟರ್. 9 ತಿಂಗಳು ಡಿಪ್ರೆಷನ್ ಆಯಿತು. ನೀವು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ಹೌದು ಪಾಸ್ಟರ್. ನೀವು ಪಾಸ್ಟ್ರಮ್ಮನಾ? ಇದು ಕಾಲೇಜ್ ಮಾಡಿದ್ದೀನಿ ಪಾಸ್ಟರ್, ಸುವಾರ್ತೆಗೆ ಸಮರ್ಪಿಸ್ಕೊಂಡಿದ್ದೀನಿ. ಹಾಂ ಹಾಂ ಹಾಂ. ನಿಮಗೆ ಬೈಬಲ್ ಓದಕ್ಕೆ, ಬೈಬಲ್ ತೆಗೆದ್ರೆ ಅದು ಓದಕ್ಕಾಗಲ್ಲ. ಹೌದು ಹೌದು ಪಾಸ್ಟರ್. ಬೈಬಲ್ ತಗೊಂಡ್ರೆ ಏನಪ್ಪ ಇದ್ರೊಳಗೆ ಏನಿದೆ ಅಂತೇಳಿ ಮುಚ್ಚಿ ಬಿಡ್ತೀರಾ. ಹೌದು ಪಾಸ್ಟರ್. ಎಸ್. ನೀವು ಪ್ರಾರ್ಥನೆಗೆ ಎಲ್ಲಿ ಹೋಗ್ಬೇಕಾದ್ರೆ ಪ್ರಾರ್ಥನೆಗೆ ಮನಸ್ಸಾಗಲ್ಲ. ಮನಸ್ಸು ಬರುತ್ತೆ, ಆದರೆ ಕೆಲವು ಟೈಮ್ ಬರಲ್ಲ ಪಾಸ್ಟರ್. ಅದೇ ಪ್ರಾರ್ಥನೆಗೆ ಹೋಗ್ಬೇಕಂತೀರಾ, ಆದ್ರೆ ಹೋಗಕ್ಕಾಗಲ್ಲ. ಹೌದು ಹೌದು ಪಾಸ್ಟರ್. 9 ಮೊದಲು ನೀವು ಬೈಬಲ್ ಅನ್ನ ಹೆಚ್ಚು ಓದ್ತಿದ್ರಿ. ಹಾಂ ಹೌದು. ಇವಾಗ ಇತ್ತೀಚೆಗೆ 9 ತಿಂಗಳಾಯ್ತು ನಿಮ್ಮ ಕೈಯಲ್ಲಿ ಬೈಬಲ್ ಅಂದ್ರೆ ಅದು ಗುರ್ತಾಗ್ತಾ ಇಲ್ಲ. ಹೌದು ಹೌದು ಪಾಸ್ಟರ್. ಎಸ್. ಸುಳ್ಳು ಹೇಳ್ಬಿಡ್ರಿ. ಇಲ್ಲ ಇಲ್ಲ ಪಾಸ್ಟರ್, ಕರೆಕ್ಟಾಗಿ ನಾನು ಇವತ್ತು ಏನ್ ಹೇಳ್ತಾ ಇದ್ದೀನಿ ನನ್ನ ದೇವರ ಆತ್ಮದಿಂದ ತಿಳಿಸ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ನೀವು ನನ್ನ ಮುಖ ನೋಡಿಲ್ಲ, ನಾನು ಫೋಟೋ ನೋಡಿದ್ದೀನಿ ಅಷ್ಟೇ. ಹೌದು ಹೌದು. ಆದ್ರೆ ನಿಮಗೆ ಫ್ಯಾಮಿಲಿಯಿಂದ ಏನಪ್ಪಾ ಅಂದ್ರೆ ಒಂದು ವಯೋಮಿತಿಯಾಗಿದೆ. ಹಾಂ ಹೌದು ಹೌದು. ನಿಮ್ಮ ಫ್ಯಾಮಿಲಿಯಲ್ಲಿ ವಯೋಮಿತಿ ಅಂದ್ರೆ ಜಗಳ ಆಗಿದೆ, ಹೌದಾ? ಹೌದು ಪಾಸ್ಟರ್. ಎಸ್. ಆದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀನು ಎಲ್ಲಿರ ಹೋಗು, ಏನಾರು ಮಾಡು, ನನ್ನ ಜೊತೆ ನೀ ವಿಚಾರ ಮಾಡಕ್ ಹೋಗಬೇಡ ಅಂದ್ರ. ಹೌದು ಪಾಸ್ಟರ್. ಎಸ್. ಮತ್ತೊಂದು, ನೀವೇನ್ ಮಾಡಿದ್ರಿ, ಅದು ಬೈಬಲ್ ತಗೊಂಡು ಹೊರಗೆ ಬಂದ್ರಿ. ನಾನು ದೇವರೇ ನನ್ನ ಜೊತೆ ಇದ್ದಾರೆ ಅಂತ ಹೊರಗೆ ಬಂದ್ರ. ಹೌದು ಹೌದು ಪಾಸ್ಟರ್. ಎಸ್. ನಿಮ್ಮ ಯಜಮಾನ್ರು ಇದ್ದಾರಾ? ಹಾಂ ಇದ್ದಾರೆ. ಹಾ, ಅವರು ಕೂಡ ದೇವ್ರ ನಂಬಿಲ್ಲಲ್ಲ? ಇಲ್ಲ ಇಲ್ಲ. ಎಸ್. ನಿಜ ಹೌದಲ್ಲ ನಾನು ಹೇಳುದೆಲ್ಲ ನಿಜನಾ? ಹೌದು ಪಾಸ್ಟರ್, ನಿಜ. ನೀವು ಬೈಬಲ್ ತಗೊಂಡು ಹೊರಗೆ ಬಿದ್ದಾಗ ದೇವ್ರು ನನ್ನ ಜೊತೆ ಇದ್ದಾರೆ, ನಾನು ದೇವ್ರಿಗಾಗಿ ಸಾಯ್ತೇನೆ ಅಂತ ಬಂದವರು, ಹೌದಾ? ಹೌದು ಪಾಸ್ಟರ್. ಎಸ್. ಈಗ ದೇವ್ರು ಹೇಳ್ತಾ ಇದ್ರೆ ನಿಮಗೊಂದು 9 ತಿಂಗಳಿಂದ ನಿಮ್ಮ ರೈಟ್ ಸೈಡು ತಲೆ ನುಸ್ತಾ ಇದೆಯಾ? ಹೌದು ಪಾಸ್ಟರ್. ನಿಜಾನಾ? ನಿಜನೇ. ರಾತ್ರಿ 12:30 3 ಗಂಟೆವರೆಗೂ ನೀವು ನಿದ್ದೆ ಮಾಡಲ್ಲ, ವಿಚಾರ ಮಾಡ್ತೀರಾ, ಹೌದಾ? ಹೌದು ಹೌದು. ಎಸ್. ಓಕೆ. ಮತ್ತೆ ನೀವು ರಾತ್ರಿ ಹೇಳ್ತೀರಾ, ವಿಚಾರ ಮಾಡ್ತದೆ, ದೇವರಿದ್ರು ಏನು ಪ್ರಯೋಜನ, ನಾನು ಏನ್ ಮಾಡ್ಲಿ, ಏನಾದ್ರೂ ಮಾಡ್ಕೋಬೇಕಂತ ಆಸೆ ಆಗಿದೆಯಾ? ಹೌದು, ಬದುಕಿ ಏನು ಪ್ರಯೋಜನ, ದೇವ್ರಿಗಾಗಿ ಸಾಕ್ಷಿಯಾಗಿ ಜೀವಿಸಕೈತಲ್ಲ, ನಾನು ಎಷ್ಟೇ ದೇವ್ರಿಗಾಗಿ ಜೀವಿಸ್ಬೇಕು ಅಂತ ಹೋದ್ರೆ ಬಲಹೀನತೆ ಆಗ್ತಾ ಇದ್ದೀನಿ. ಇಲ್ಲ, ಒಂದು ಆಲೋಚನೆ ಬಂದಿದೆ, ಏನು ಬದುಕುದು, ಏನು ಮಾಡೋದು, ಏನಾದ್ರೂ ಮಾಡ್ಕೊಂಡು ಸಾಯ್ಬೇಕು ಅಂತ ಆಲೋಚನೆ ಬಂದಿದ್ಯಾ? ಒಂದ್ ಟೈಮ್ ಬಂದಿದೆ ಮಾಸ್ಟರ್. ನಿಜನಾ? ನಿಜನೇ, ಊರಿಂದ ಬಂದಾಗ ಬಂದಿದೆ. ಎಸ್. ನಾನು ಒಂದು ಮಾತು ಹೇಳ್ತೇನೆ, ಇದು ನಿಮ್ಮ ಒಳಗೆ ಒಂದು ಸೈತಾನನ ಸ್ಪಿರಿಟ್ ಹೊಕ್ಕಿದೆ. ಆ ಸೈತಾನನ ಸ್ಪಿರಿಟ್ ಯಾವ್ದಪ್ಪ ಅಂದ್ರೆ, ನಿಮ್ ಜೊತೆಯಲ್ಲಿ ಏನಪ್ಪ, ನಾನು ಒಬ್ಬನೇ ಇದ್ದು ನಾನು ಏನಾಯ್ತು, ನನ್ನ ಯಜಮಾನ್ ನೋಡಿದ್ರೆ ಈ ತರ, ನನ್ನ ಜೀವನ ಈ ತರ, ನಾನು ಇದ್ದೇನು ಮಾಡ್ಲಿ ಎಂಬುದು ನಿಮ್ಮ ತಲೆಯಲ್ಲಿ ಫಿಟ್ ಆಗ್ಬಿಟ್ಟಿದೆ, ಹೌದಾ? ಹೌದು ಪಾಸ್ಟರ್. ನನ್ನ ಮಕ್ಕಳು ಸರಿ ಇಲ್ಲ, ನನ್ನ ಫ್ಯಾಮಿಲಿ ಸರಿ ಇಲ್ಲ, ಇಲ್ಲಿ ನೋಡಿದ್ರೆ ದೇವ್ರ ಅಂತ ಹೇಳ್ತಾ ಇದೀವಿ, ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ದೇವ್ರ ಜೊತೆನೂ ಸರಿಯಾಗಿ ಇರಕ್ ಆಗ್ತಾ ಇಲ್ಲ, ಹೌದಾ? ಹೌದು ಪಾಸ್ಟರ್. ಆದರೆ ಇವತ್ತು ದೇವ್ರು ಹೇಳ್ತಾ ಇದಾರೆ, ಒಂದೇ ಮಿನಿಟ್ ಲೈನ್ ತೆಗೀರಿ. ದೇವ್ರು ನಿಮ್ ಜೊತೆಯಲ್ಲಿ ಮಾತನಾಡ್ಬೇಕಂತ ಬಯಸ್ತಾ ಇದ್ದಾರೆ. ದೇವ್ರು ನಿಮ್ಗೆ ಇವತ್ತು ಬಿಡುಗಡೆ ಕೊಡ್ಬೇಕಂತಾರೆ, ನೀವು ಬಯಸ್ತೀರಾ? ಹೌದು ಪಾಸ್ಟರ್. ನೀವು ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ ಪಾಸ್ಟರ್. ಓಕೆ. ನಾನು ಹೇಳಿದ್ದು ಕರೆಕ್ಟಾ? ಕರೆಕ್ಟ್ ಪಾಸ್ಟರ್.
ಎಸ್. ಇವತ್ತು ದೇವರು, ನೀವು ಯೂಟ್ಯೂಬ್ ನೋಡ್ತಾ ಇದ್ರಿ, ನೀವು ಸುಮಾರು ನಾನು ಯೂಟ್ಯೂಬ್ ನೋಡ್ತಾ ಇದ್ರಿ, ನೋಡ್ತಿರುವಾಗ ನಾನು ಫೋನ್ ಮಾಡ್ಬೇಕು ಅಂತ ಅಂತಿದ್ರಿ, ಹೌದಾ? ಹೌದು ಪಾಸ್ಟರ್. ನಿಮ್ಮಲ್ಲಿ ಫೋನ್ ತಗೋತಿದ್ರಿ ಆದ್ರೆ ಫೋನ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಹೌದಾ? ಹೌದು ಪಾಸ್ಟರ್. ಎಸ್. ನಿಮ್ಗೆ ಫೋನ್ ಮಾಡ್ಬೇಕಾದ್ರೆ ನನ್ನ ಫೋನ್ ಯಾವಾಗ್ಲೂ ಬಿಸಿ ಬರ್ತಿತ್ತು, ಹೌದಾ? ಬರ್ತಾ ಇತ್ತು ಪಾಸ್ಟರ್, ಆದ್ರೆ ಮಾಡಿಲ್ಲ. ಇಲ್ಲ, ಒಂದೆರಡು ಸಲ ಫೋನ್ ಮಾಡಿದ್ರಿ, ರಿಂಗ್ ಆಗಿಲ್ಲ, ಫೋನ್ ಬಿಸಿ ಬಂದಿತ್ತು, ಹೌದಾ? ಹೌದು ಪಾಸ್ಟರ್. ನೀನ್ ಸುಳ್ಳು ಹೇಳ್ಬೇಡಿ, ನನಗೆ ನಿಜ ಹೇಳಿ, ಇದು ದೇವ್ರು ಹೇಳ್ತಾ ಇದಾರೆ ನನಗೆ. ಇಲ್ಲ ಪಾಸ್ಟರ್, ಮಾಡಿದ್ದೆ. ಹಾ, ಬರ್ಲಿಲ್ಲದಕ್ಕೆ ಅಯ್ಯೋ ಬಿಡೋದಾಗೆ ಮಾಡೋದ್ ಬೇಡ ಇನ್ನಂದ್ಬಿಟ್ಟು. 2 ಸಲ ಮಾಡಿದಾಗ ಏನಪ್ಪಾ ಇವರು ಕೂಡ ಫೋನ್ ಎತ್ತಾ ಇಲ್ಲ, ಬಿಸಿನೇ ಬರ್ತಾ ಇದೆ ಅಂದ್ರ? ಹೌದು ಪಾಸ್ಟರ್. ಎಸ್. ಓಕೆ, ಇದು ಹೇಳಿದ್ದು ನಿಜನಾ ನಿಮ್ ಜೀವಿತದಲ್ಲಿ? ಹೌದು ಪಾಸ್ಟರ್, ಇದೆಲ್ಲ ಇದೆ. ಅದರಿಂದ ಹೊರಗಡೆ ಬರ್ಬೇಕಂತ ಎಷ್ಟು ಪ್ರಯತ್ನ. ಬರ್ತೀರಾ? ಇವಾಗ ಬರ್ತೀರಾ? ನಂಬ್ತೀರಾ? ನಂಬ್ತೀನಿ ಪಾಸ್ಟರ್. ಎಸ್. ಹಾಕ್ರಿ, ಮೊಣಕಾಲ ಪ್ರಾರ್ಥನೆ ಮಾಡೋಣ ನಿಮಗೋಸ್ಕರ. ಎಣ್ಣೆ ಮತ್ತು ನೀರಿದೆನಾ? ಎಣ್ಣೆ ನೋಡ್ರಿ, ಆ ಎಣ್ಣೆ ಯಾವ ಪಾಸ್ಟರ್ ಪ್ರಾರ್ಥನೆ ಮಾಡಬಾರ್ದು? ಹೊಸ ಎಣ್ಣೆ ಇದೆಯಾ? ಕೊಬ್ಬರಿ ಎಣ್ಣೆ ಇದೆಯಾ? ಇದೆ ಪಾಸ್ಟರ್. ಹೊಸದಿದೆಯಾ? ಹೊಸದೇ ಪಾಸ್ಟರ್. ಯಾರು ಪ್ರೇಯರ್ ಮಾಡಿಲ್ಲಲ್ಲ? ಇಲ್ಲ ಪಾಸ್ಟರ್. ಹಾ, ಎಣ್ಣೆ ಮತ್ತು ನೀರು ತಗೊಂಡ್ರೆ ಅದ್ರೊಳಗೆ ಸ್ವಲ್ಪ 1-2 ಹನಿ ಎಣ್ಣೆ ಹಾಕಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. Hallelujah, praise the Lord. Hallelujah. ಹಾಕಿದ್ರಾ? ನೀರು ತಗೋತಾರೆ. Hallelujah, praise the Lord, praise the Lord, praise the Lord, praise the Lord, praise the Lord. Hallelujah, hallelujah, hallelujah. Thank you Jesus, thank you Holy Spirit. ಓಕೆ, ಹಾಕಿದ್ರಾ? ಹಾಕಿದ್ದೀನಿ ಪಾಸ್ಟರ್. ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡೋಣ. ನಿಮ್ ದೇವ್ರಿಗೆ ಹೇಳ್ರಿ, ಅಪ್ಪ ನಾನು ನಿನ್ ಜೊತೆ ಬಂದಿದ್ದೀನಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ರಿ. ಅಪ್ಪ ನನ್ನ ಪ್ರೀತಿಸಿ ಎಂಬುದು ಪ್ರಾರ್ಥನೆ ಮಾಡ್ರಿ. ಪೈಲ ಅಪ್ಪ ನನ್ನ ತಪ್ಪುಗಳನ್ನ ಅರಿಕೆ ಮಾಡ್ಕೊರಿ, ಮತ್ತೆ ಅರಿಕೆ ಮಾಡ್ಕೊಂಡು ತಪ್ಪುಗಳನ್ನ ಅರಿಕೆ ಮಾಡ್ಕೊಂಡು ಅಪ್ಪ ನನ್ನ ಜೀವಿತದಲ್ಲಿ ಇವತ್ತು ಬರ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯಾ. ಓ ಮಗಳಿಗೆ ಸ್ವಾಮಿ, ದುಷ್ಟಾತ್ಮನೆ, ಅಂಧಕಾರವೇ, ಸೈತಾನನೇ, ಕ್ರಿಯೆಗಳೇ ಹೊರಗೆ ಬರ್ಬೇಕು ಯೇಸುವಿನ ನಾಮದಲ್ಲಿ. ಇವತ್ತು ಅಪ್ಪಣೆ ಕೊಡ್ತಾ ಇದ್ದಾನೆ. ಯಾವ ಮಾಟ ಮಂತ್ರ ಗಾಳಿ ಪಿಶಾಚಿದೆ ದೇವ್ರೆ, ಹಿಡಿದಿರುವ ಎಲ್ಲ ಪಿಶಾಚಿಗಳೇ ಹೊರಗೆ ಬರ್ಬೇಕು ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತೇನಪ್ಪ ಕರ್ತನೆ. ಅಪ್ಪ ನಿನ್ನ ರಕ್ತದಲ್ಲಿ ಅದು ಇವತ್ತು ತೊಳಿತಾ ಇದ್ದಾನೆ ಮಗಳಿಗೆ ಸ್ವಾಮಿ. ಮಗಳು ಕರ್ತನೆ ದೇವರೇ, ಇವತ್ತೇ ಸ್ವಾಮಿ ಇವೆಂದಿನಿಸ್ತಾಗಿ ಸುವಾರ್ತೆಗೆ ಸಾರಬೇಕು. ಬೆಂಗಳೂರು ಪ್ರಾಂತದಲ್ಲಿ ಅಭಿಷೇಕ್ ಪಾಸ್ಟರ್ ಪ್ರಾರ್ಥನೆ ಮಾಡುವಾಗ ನನ್ನ ಸುವಾರ್ತೆ ದೇವರು ಅವರು ಮುಖಾಂತರವಾಗಿ ಸಾರಲಿಕ್ಕೆ ಇಟ್ಟಿದ್ದಾರೆ ಎಂಬುದು ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತೇನಪ್ಪ ಕರ್ತನೆ. ಒಂಬತ್ತು ತಿಂಗಳು ಹಿಂದಿರುವ ದುರಾತ್ಮನೆ ಹೊರಗೆ ಬಾ ಯೇಸುವಿನ ನಾಮದಲ್ಲಿ. ಸುಟ್ಟಾಗ್ತದ್ರೆ ಯೇಸುವಿನ ನಾಮದಲ್ಲಿ, ಲಯ ಮಾಡ್ತಂದ್ರೆ ಯೇಸುವಿನ ನಾಮದಲ್ಲಿ. ಇವ್ರ ಯಜಮಾನಿಗೆ ಪ್ರಾರ್ಥಿಸ್ತಾ ಇದ್ದಾರೆ, ಇವ್ರ ಕುಟುಂಬ ಪ್ರಾರ್ಥನೆ, ಇವ್ರ ಮಕ್ಕಳಿಗೆ ಪ್ರಾರ್ಥಿಸ್ತಾ ಇದ್ದಾರೆ ದೇವ್ರೆ. ಎಲ್ಲ ಹೊರಗೆ ಬರಬೇಕು ಯೇಸುವಿನ ನಾಮದಲ್ಲಿ ಕರ್ತಾನೆ. ಎಲ್ಲ ಯೇಸುವಿನ ನಾಮದಲ್ಲಿ ಕಟ್ತಾ ಇದ್ದೇನೆ ಕರ್ತಾನೆ.
ಎಲ್ಲ ಯೇಸುವಿನ ನಾಮದಲ್ಲಿ ಕಟ್ತಾ ಇದ್ದಾನೆ. ಎಲ್ಲ ಯೇಸುವಿನ ನಾಮದಲ್ಲಿ ಕಟ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಅಂಧಕಾರದ ಶಕ್ತಿಗಳು, ಹೋರಾಡದ ದುರಾತ್ಮಗಳು ಎಲ್ಲ 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 ಹೊರಗೆ ಬರ್ಬೇಕು ಯೇಸುವಿನ ನಾಮದಲ್ಲಿ. ಮಗಳು ಮೊಣಕಾಲುಕ್ಕೆ ಪ್ರಾರ್ಥನೆ ಮಾಡುವಾಗ ದೇವರೇ ನಿನ್ನ ಆರಾಧನೆಯಲ್ಲಿ ಸ್ವಾಮಿ, ನಿನ್ನ ಶಕ್ತಿಯಲ್ಲಿ ಕರ್ತನೆ, ನಿನ್ನ ಕೃಪೆಯಲ್ಲಿ ಸ್ವಾಮಿ, ಇವತ್ತೇ ಮಗಳಿಗೆ ಆಶೀರ್ವಾದ, ಇವತ್ತೇ ಕರ್ತನೆ ಇವತ್ತು ಫೇವರ್ ಕೊಡ್ತಾ ಇದ್ದೀನಿ ಸ್ವಾಮಿ, ಇವತ್ತು ಅನುಗ್ರಹ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ಕರ್ತನೆ. ಮಗಳು ಎದ್ದು ಪ್ರಾರ್ಥನೆ ಮಾಡುವಾಗ ದೇವರೇ, ಸುವಾರ್ತಿಕನಾಗಿ ಹೇಳುವಾಗ ದೇವರೇ, ಅನೇಕ ಜನರು ಸ್ವಾಮಿ ಸಭೆಗಳಿಗೆ ಸ್ವಾಮಿ ಆತ್ಮಗಳನ್ನು ತೆಗೆದುಕೊಂಡು ಬರುವಂತೆ ಇವತ್ತು ಪ್ರವಾದಿ ಮಾಡ್ತಿದ್ದೀನಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಪ್ರವಾದಿ ಮಾಡ್ತಾ ಇದ್ದೇನೆ. ಓ ರಸ್ತಗಬಿ ಯೋ ಜಬರ ಸಭ ಬರರ್ಬ ಮೇಸೆ ತೋಲು ರೋಬ್ರ ಸಭ ಏಕರ ತರೆ ಕಡ ರಗರ ಗರರ ಏಷತ ಬರ ಜಲಗುರು ಜೋಬಿಬಿಯ ಓ ಟೋರೋ ಬರಬ ಬಡಂಡ ಬಕರ್ಬ ರೇಷಕರ ತನಿರಿಯ ಕೊಟೋರೋ ಕೂತಮ ಮಂದರ ಬೋ ಶತ್ರ ಬ್ರಜೆ ಆಬಲ ಸಪ್ನ ಸೋತೋಲು ರಬ ಮೇಕೆ ಬ್ರೋ ಜಬ ಕಿಟ್ಟೋರಿ ಗಡದ ಏಷಕಟ್ರ ಗ್ರಸಿ ಏಕಲ ತಮ ವಾಸೆ ತೋಲು ರೋಬ್ರ ಅಪ್ಪ ಇವ್ರನ್ನ ಪ್ರೀತಿಸು ಸ್ವಾಮಿ. ತಂದೆ ತಾಯಿ ಬಂಧುಗಳು ಬಿಡುವುದು ಸ್ವಾಮಿ, ನೀನು ಬಿಡುವ ದೇವರಲ್ಲ ಕರ್ತನೆ. ಮಗಳು ಮುಟ್ಟು ಸ್ವಾಮಿ, ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಮಗಳು ಎದ್ದು ಸ್ವಾಮಿ, ನನಗೆ ಸಮಾಧಾನ ಬಂತು, ನನಗೆ ಆಶೀರ್ವಾದ ಬಂತು, ನನಗೆಲ್ಲವೂ ಸಿಕ್ಕಿದೆ ಎಂಬುದು ಕರ್ತನೆ. ಮಗಳಿಗೆ ಆಶೀರ್ವಾದ ಮಾಡಿ ಸ್ವಾಮಿ, ಜಯ ನಿನ್ನದಾಗಲಿ ಸ್ವಾಮಿ. ಪ್ರಾರ್ಥನೆಗೆ ಸ್ತೋತ್ರ, ಬೆಳಕೊಟ್ಟು ಸ್ತೋತ್ರ. ಸ್ತುತಿ ಘನಮಾನ ಮಹಿಮೆ ಮನೆಗೆ ಸಸುತ್ತ, ಸ್ತುತಿ ಘನಮಾನ ಮಹಿಮೆ ಮನೆಗೆ ಸಸುತ್ತ, ಸ್ತುತಿ ಘನಮಾನ ಮನಸ್ಸು ಹೆಸರ ಮೇಲೆ ಅವ್ರ ಕುಟುಂಬದಲ್ಲಿ ಮಾಡುವ ಕಾರ್ಯಗಳ ಮೇಲೆ ಯೇಸು ಕ್ರಿಸ್ತನ ರಕ್ತದ ಅಭಿಷೇಕ ಮಾಡಿ ಬಿಡುವಂತಾನೆ ತಂದೆ. ಆಮೆನ್. ಓಕೆ, ನಿಮ್ಮ ಪ್ರಾರ್ಥನೆ ಮಾಡುವಾಗ ನಿನ್ನ ಮೈಯಲ್ಲಿ ಮುಳು ಬಂತಾ? ದೇವ್ರು ನೀನ್ ಮುಟ್ರಮ್ಮ, ದೇವ್ರು ಇವತ್ತು ಬಿಡುಗಡೆ ಕೊಟ್ರು, ನಂಬ್ತೀರಾ? ಓಕೆ, ಈ ಪ್ರಾರ್ಥನೆ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ. ಈ ಪ್ರಾರ್ಥನೆ ಯಾವ್ದಮ್ಮ ಅಂದ್ರೆ ಯೇಸು ಸ್ವಾಮಿಯ ಪ್ರಾರ್ಥನೆ, ಪರಲೋಕದ ಪ್ರಾರ್ಥನೆ. ಹೌದು. ನೀ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ತಿರುಗಾಡಿರ್ಬೋದು, ಇಂಥ ಪ್ರಾರ್ಥನೆ ಯಾರು ಮಾಡ್ತಾರಾ? ನೋಡಿಲ್ಲ. ಓಕೆ, ನೋಡಮ್ಮ, ನಾನು ಯೇಸು ಸ್ವಾಮಿಯ ದರ್ಶನಾಗಿ ಹೊರಗೆ ಬಂದಿದ್ದೇನಮ್ಮ. ನಾನು ಸಾಧಾರಣ ವ್ಯಕ್ತಿ ಅಲ್ಲ, ನಾನು ನನ್ನ ಗೌರ್ಮೆಂಟ್ ಜಾಬ್ ಬಿಟ್ಟು ಬಂದಿದ್ದೇನೆ ನಾನು. ಬೆಂಗಳೂರಿನಲ್ಲ, ಇಡೀ ಕರ್ನಾಟಕ ಹೋದ್ರೆ ನಿನ್ಗೆ ಇಂಥ ಪ್ರಾರ್ಥನೆ ಎಲ್ಲಿ ಸಿಗಲ್ಲ. ಅರ್ಥ ಆಯ್ತಾ? ಈ ಪ್ರಾರ್ಥನೆ ಪರಲೋಕದ ಪ್ರಾರ್ಥನೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಮ್ಮ, ಆರಾಧನೆ ಮಾಡು. ಏನಾದ್ರೂ ಹೇಳುದು ಬೈ ಹೇಳ್ತೀಯಾ? ಈ ಪ್ರಾರ್ಥನೆ ಎಲ್ಲಿ ನೋಡಿಲ್ಲಪ್ಪ ಪಾಸ್ಟರು ಅಂತ ಹೇಳ್ತೀರಾ? ಏನಾದ್ರೂ ಸಾಕ್ಷಿ ಹೇಳ್ತೀರಾ? ಹೌದು ಪಾಸ್ಟರ್, ಹೇಳ್ತೀನಿ ಪಾಸ್ಟರ್. ಹೇಳ್ರಿ, ನಿಮ್ಮ ಅನುಭವ ಹೇಳ್ರಿ ಇವತ್ತು. ಹಲೋ, ನಿಮ್ಮ ಅನುಭವ ಹೇಳ್ರಿ. ಈ ಪ್ರಾರ್ಥನೆಯಲ್ಲಿ ಏನಾದ್ರೂ ನಿಮ್ಗೆ ಅನುಭವ ಆಯ್ತಾ? ಏನು ದರ್ಶನ ಆಯ್ತಾ? ಪಾಸ್ಟರ್, ನಮಗೆ ಮೊಣಕಾಲು ಹೋದ್ ನಿಂತ್ಕೊಳಕ್ ಆಗ್ತಿದ್ದಿಲ್ಲ ಪಾಸ್ಟರ್. ಪ್ರಾರ್ಥನೆಯಲ್ಲಿ ಹಿಂಗೆ ತುಂಬಾ ಹೊತ್ತು ನಿಂತ್ಕೊಳಕ್ 10 ನಿಮಿಷನೂ ನಿಂತ್ಕೊಳಕ್ ಆಗ್ತಿದ್ದಿಲ್ಲ. ನೀವು ಪ್ರೇಯರ್ ಮಾಡೋವರೆಗೂ ನನ್ನ ಮೊಣಕಾಲಲ್ಲಿ ನಿಲ್ಲೋದಕ್ಕೆ ದೇವ್ರು ಸಹಾಯ ಮಾಡಿದ್ರು. ನನಗೇನೋ ಒಂದು ಮೆಂಡು ಒಂಥರ ಫ್ರೀ ಆದಂಗ ಆಗ್ತಾ ಇತ್ತು ಪಾಸ್ಟರ್. ಯಾವ್ದೋ ಒಂದು ಇದಾದಂಗೆ, ಬಲಹೀನತೆ ಓದೋ ರೀತಿಲಿ ನಾನು ಏನೋ ಪ್ರೇಯರ್ ಅಲ್ಲಿ ಇನ್ನು ಮುಂದೆ ಮೊಣಕಾಲು ಪ್ರಾರ್ಥನೆ ಮಾಡ್ತೀನಿ ಅನ್ನೋದು ಒಂದು ಮನಸ್ಸೊಳಗ ದೇವ್ರು ಒಂದು ಇದು ಕೊಟ್ರು ಪಾಸ್ಟರ್. ಮತ್ತೆ ನಿಂತ